ಮುಖ್ಯಮಂತ್ರಿಗಳೇ ಬಂದ್ ನೋಡ್ರಿ ನಮ್ ಕಾಲೇಜ್ ನ ಫಸ್ಟ್. ಸಿದ್ದರಾಮಯ್ಯ ಅವರು ನಮ್ ಕಾಲೇಜ್ ಇಂದಾನೆ ಹೋಗಿರೋದು. ಅವ್ರು ಕುತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೆ ನಾಚಿಕೆ ಆಗಲ್ವಾ ಸರ್? ಅವ್ರಿಗೆ ಏನೂ ಇಲ್ಲ ಇಲ್ಲಿ, ಎಂತದ್ದು ಇಲ್ಲ ಇಲ್ಲಿ. ಏನಿದೆ ಕಾಲೇಜಲ್ಲಿ? ಏನೂ ಇಲ್ಲ. ಕಾಲೇಜ್ ಬಿಲ್ಡಿಂಗ್ ಗಳು ನೋಡ್ಕೊಂಡು ಸೇರ್ಕೋಬೇಕಷ್ಟೇ ಕಾಲೇಜ್ಗೆ. ಒಳಗಡೆ ಮೇಲೆ ಒಳಗೆ ತಳ್ಕೊಂತಾರಲ್ಲ ಸರ್, ಹಂಗೆ ಒಳಗೆಲ್ಲ ಗಲೀಜು. ಮೇಲ್ ಮಾತ್ರ ಚೆನ್ನಾಗಿದೆ ಕಾಲೇಜ್ ನೋಡಕ್ಕೆ. ಇನ್ನೊಂದ್ಸತಿ ಪದ ಇದ್ರೆ ಎಲ್ಲ ಬಿಚ್ಚಿ ಹೇಳ್ಬೇಕಾಗ್ತದೆ. ನಾನು ಸುಮ್ ಕೂರೋ ಮಗ ಅಲ್ಲ. ಎಲ್ಲ ಗಲೀಜಾಗಿದೆ. ಬನ್ನಿ, ಬೇಕಾದ್ರೆ ನೀವು ಬನ್ನಿ, ತೋರಿಸ್ತೀವಿ ವಾಶ್ರೂಮ್ಸ್ ನ, ಗರ್ಲ್ಸ್ ವಾಶ್ರೂಮ್ಸ್ ನ ನೋಡಿ ಬನ್ನಿ. ಇನ್ಫೆಕ್ಷನ್ ಆಗುತ್ತೆ ಸರ್. ಯೂರಿನ್ ಇನ್ಫೆಕ್ಷನ್ ಆದ್ರೆ ಯಾರು ಸರ್ ಬರ್ತಾರೆ? ನಮ್ಗೆ ಹೇಳ್ಕೊಳಕ್ ಆಗುತ್ತೆ ಸರ್? ಪೇರೆಂಟ್ಸ್ ಆದ್ರೂ ಇಲ್ಲಿ ಗಂಟ ಬಂದು 1 ವೀಕ್ ಬ್ಯಾಕು ಲೆಕ್ಚರ್ಸ್ ಎಲ್ಲ ಮೇಲ್ಗಡೆ ಡಿಪಾರ್ಟ್ಮೆಂಟ್ ಎಲ್ಲ ಕ್ಲೀನ್ ಆಗಿದೆ ವಾಶ್ರೂಮ್ಸ್. ಸ್ಟೂಡೆಂಟ್ಸ್ ಯಾಕಾಗಿಲ್ಲ? ಇವ್ರಿಗೆ ಮಾತ್ರ ಸೇಫ್ಟಿನಾ? ಇವ್ರಿಗೆ ಮಾತ್ರ ಸೆಕ್ಯೂರ್ ಆಗಿರ್ಬೇಕಾ? ನಾವುಗಳೇನೋ ಅಲ್ವಾ ಫೀಸ್ ಕಟ್ತಾ ಇದೀವಿ ಸರ್. ನಾವ್ ಕೇಳೋದಿಕ್ಕಾರ ಇಲ್ವಾ ನಮ್ಗೆ? ಸರ್ ಹುಷಾರಿಲ್ಲ ಅಂತ ನಾವು ಬರ್ದೇ ಹೋದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಆಗುತ್ತೆ. ಹುಷಾರಿಲ್ಲ ಅಂತ ಕೊಟ್ಟರು ಅಟೆಂಡೆನ್ಸ್ ಕೊಡೋದಿಲ್ಲ ಸರ್. ಎಕ್ಸಾಮ್ ಲಾಸ್ಟ್ ಮಂತ್ ನಮಗೆ ಲಾಸ್ಟ್ ವರ್ಕಿಂಗ್ ಡೇಸ್ ಇದೆ ಸರ್. ನೆಕ್ಸ್ಟ್ ಗೆ ನಮ್ಗೆ ಎಕ್ಸಾಮ್ ಇದೆ. ಎಕ್ಸಾಮಿಗೆ ನಮ್ಗೆ ಸಿಲೆಬಸ್ಸೇ ಸ್ಟಾರ್ಟ್ ಆಗಿಲ್ಲ. ಎಲ್ಲೋ ಒಬ್ಬೊಬ್ರು ಇದಾರೆ, ಒಬ್ಬೊಬ್ರು ಬರ್ತಾರೆ, ಒಬ್ಬೊಬ್ರು ಮಾಡ್ತಾರೆ, ಹೋಗ್ತಾರೆ. ಇನ್ನು ಸಿಲೆಬಸ್ಗಳು ನಮಗೆ ಕರೆಕ್ಟಾಗಿ ಸ್ಟಾರ್ಟ್ ಆಗಿಲ್ಲ. ಪೋರ್ಷನ್ಸ್ ಮುಗ್ದಿಲ್ಲ. ಎಕ್ಸಾಮ್ ಬರ್ತಿದೆ, ಟೆಸ್ಟ್ ಬರ್ತಿದೆ. ಯಾರು ಮಾಡ್ಕೊಡೋರು ನಮಗೆ? ಇವಾಗ ಬಂದಿರ್ತೀವಿ 6:30ಗೆಲ್ಲ ಲ್ಯಾಬ್ ಇರುತ್ತೆ. ತಿಂಡಿ ಮಾಡ್ಕೊಂಡು ಬಂದಿರೋದಿಲ್ಲ. ನಾವು ಬಂದಿರ್ತೀವಿ, ಲಾಸ್ಟಿಗೆ ಮೆಸೇಜ್ ಆಗ್ತಾರೆ ಸರ್ ನಮಗೆ ಹುಷಾರಿಲ್ಲ, ನಾವು ಬರಲ್ಲ ಅಂತ ಮೆಸೇಜ್ ಆಗ್ತಾರೆ. ನಾವು ಬರ್ದೇ ಹೋದಾಗ ಇವ್ರು ಹಂಗೆ ಕೇಳ್ತಾರ. ಇವಾಗ ನನ್ನ ಮಗನೇ ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ನಾನು ಹಾಸನ್ ಸರ್, ನಮ್ದು ಮಂಡ್ಯ ಡಿಸ್ಟ್ರಿಕ್ಟ್ ಹಾಸನಲ್ಲಿ ಇರೋದು. ನಾವು ಸೆಟಲ್ ಆಗಿರೋದೆಲ್ಲ. ಯಾರು ಸರ್ ಬರ್ತಾರೆ? ಅಲ್ಲಿಂದ ಬರ್ತಾರೆ ಸರ್. ನಮ್ಮ ಅಪ್ಪ ಅಮ್ಮ ಇಲ್ಲಿ ಬರೋ ವರ್ಷಕ್ಕೆ ಪ್ರಾಣನೇ ಹೋಗಿರುತ್ತೆ. ಯಾರು ಬಂದು ಕೇಳ್ತಾರೆ? ಬರ್ತಾರೆ ಪ್ರಿನ್ಸ್, ಇವಾಗ ಬಂದಿದ್ದಾರೆ. ಇಷ್ಟು 2 hours ಆಯ್ತು ನಾವು ಸ್ಟ್ರೈಕ್ ಮಾಡಕ್ ನಿಂತ್ಕೊಂಡು. 2.5 hour ಆಯ್ತು. ಈಗ ಬಂದಿದ್ದಾರೆ ಪ್ರಿನ್ಸ್. ಜೀವ ಹೋದ್ಮೇಲೆ ಬರೋದು ಅವರು, ಜೀವ ಹೋದ್ಮೇಲೆ ಕೇಳೋದು. ಯಾರು ಸರ್ ಕೇಳ್ತಾರೆ? ಇವಾಗ ಸೀನಿಯರ್ಸ್ ಬಂದು ನಿಂತ್ಕೊಂಡು ನಾವು ಇಷ್ಟು ಮಾಡ್ತಾ ಇದೀವಿ ಅಂದ್ರೆ ಇವಾಗ ನಾವು ಹೋಗ್ತೀವಿ ಸರ್. ಇನ್ನೊಂದು ವರ್ಷ ಆಗುತ್ತೆ, ನಾವು ಹೋಗ್ಬಿಡ್ತೀವಿ. ನಮ್ ಜೂನಿಯರ್ಸ್ ಏನ್ ಮಾಡ್ತಾರೆ ಸರ್? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ ಕಾಲೇಜ್ ಇಂದಾನೆ ಹೋಗಿರೋದು. ಅವ್ರು ಕುತ್ಕೊಂಡು ನೋಡ್ತಾ ಇರ್ತಾರೆ. ಅವ್ರಿಗೆ ನಾಚಿಕೆ ಆಗಲ್ವಾ ಸರ್? ಅವ್ರಿಗೆ ಸ್ಟೂಡೆಂಟ್ಸ್ ಕಲಿತೀವಲ್ಲ. ಏನ್ ಹಿಂಗುಗಿ ತಾವನೆ? ಅವ್ರು ಇವಾಗ ಹೇಳಿದ್ದಾರೆ SSP ಬಿಟ್ಟಿದ್ದಾರೆ ಸರ್. ಸ್ಕಾಲರ್ಶಿಪ್ಗಳು SSP ಬಿಟ್ಟಿದ್ದಾರೆ. ನಮ್ಮ ಬಸ್ಸು ಏನು ನಾವು ಓಟ್ ಹಾಕಿರೋದಕ್ಕೆ ಬಸ್ ಫ್ರೀ ಮಾಡಿದ್ದಾರೆ ಸರ್. ಬಸ್ ಫ್ರೀ ಮಾಡೋದು ಬೇಡ, ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಸ್ಕಾಲರ್ಶಿಪ್ ಬಿಡಬೇಕು. ನಾವೇನ್ ಕಟ್ತಾ ಇದೀವಿ? ಬಸ್ ಏನು ಬೇಡ ಸರ್ ನಮ್ಗೆ. ಸ್ಕಾಲರ್ಶಿಪ್ ಬಿಡಬೇಕು. ನಮ್ಗೆ ಇಲ್ಲಿ ಏನೇನಾಗಿದೆ ಬರ್ತಾರೆ ಸರ್. ಪ್ಲಾಟಿನಮ್ ಹಾಲ್ ಒಂದೇ ಚೆನ್ನಾಗಿರೋದು ನಮ್ಮ ಕಾಲೇಜಲ್ಲಿ. ಪ್ಲಾಟಿನಮ್ ಹಾಲ್ಗೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅವ್ರು ಬಂದಿದ್ದೀನ ಅಷ್ಟೇ. ಇಲ್ಲಿ ಯಾವುದು ನೋಡಲ್ಲ, ಸಮಸ್ಯೆಗಳೇ ನೋಡಲ್ಲ ಅವರು. ಪ್ಲಾಟಿನಮ್ ಒಂದು ಚೆನ್ನಾಗಿದೆ, ಬರ್ತಾರೆ, ಕೂತ್ಕೋತಾರೆ, ಮೈಕ್ ಕೊಡ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ನಮ್ದೇ ಸರ್ ಕೇಳೋದು? ಬಂದ್ ಕೇಳಿದಾರೆ ಅವರು ಸ್ಟೂಡೆಂಟ್ಸ್ ನ, ರೀ ಮುಖ್ಯಮಂತ್ರಿಗಳೇ ಬಂದ್ ನೋಡ್ರಿ ನಮ್ ಕಾಲೇಜ್ ನ ಫಸ್ಟ್. ಚಾಲೆಂಜ್ ಸರ್ ನಿಮ್ಗೆ. ಸಿದ್ದರಾಮಯ್ಯ ಸರ್, ದೊಡ್ಡ ನಮಸ್ಕಾರ ನಿಮ್ಗೆ. ಇದೇ ಕಾಲೇಜಲ್ಲಿ ಓದಿ ನೀವು CM ಆಗಿದ್ದೀರಾ, ನಮಗೂ ಖುಷಿನೇ. ಆದ್ರೆ ಒಮ್ಮೆ ಬಂದು ನಮ್ ಕಾಲೇಜ್ ಕತೆ ನೋಡಿ ಸರ್. ಬಾತ್ರೂಮ್ ಕಡೆ ಹೋದ್ರೆ ಸಾಕು, ಅಲ್ಲಿ ಬರೋ ಗಬ್ಬು ವಾಸನೆಗೆ ತಲೆ ತಿರುಗಿ ಬೀಳೋ ಪರಿಸ್ಥಿತಿ ಇದೆ. ನೀವೇನೋ ಸೂಪರ್ ಆಗಿ ಆಡಳಿತ ನಡೆಸ್ತಿದ್ದೀರಾ, ಆದ್ರೆ ನಾವಿಲ್ಲಿ ಮೂಗ್ಗೆ ಬಟ್ಟೆ ಕಟ್ಕೊಂಡು ಎಷ್ಟು ದಿನ ಅಂತ ಪಾಠ ಕೇಳೋದು? ನಮಗೂ ಹೆಲ್ತ್ ಪ್ರಾಬ್ಲಮ್ ಆಗಲ್ವಾ? ಪ್ಲೀಸ್ ಸರ್, ಎಲೆಕ್ಷನ್ ಟೈಮಲ್ಲಿ ಬರೋದು ಬೇಡ. ಈವಾಗ್ಲೇ ಬನ್ನಿ, 5 ನಿಮಿಷ ಇಲ್ಲಿ ನಿಂತ್ಕೊಂಡು ನೋಡಿ. ನೀವ್ ಬಂದು ಸರಿ ಮಾಡೋವರೆಗೂ ನಾವೀ ಜಾಗ ಬಿಟ್ಟು ಕದ್ಲಲ್ಲ. ಫ್ರೆಂಡ್ಸ್, ನಮ್ ಕಷ್ಟ ನಿಮ್ಗೂ ಅರ್ಥ ಆಗ್ತಿದ್ರೆ ಪ್ಲೀಸ್ ಸುಮ್ನೆ ನೋಡ್ಬೇಡಿ. ಈಗ್ಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ನ ಜೋರಾಗಿ ಒತ್ತಿ ಸಪೋರ್ಟ್ ಮಾಡಿ. ಈ ವಿಷಯ CM ಸಾಹೇಬ್ರಿಗೆ ತಲುಪಲೇಬೇಕು.